ಸ್ಕಿಡ್ ಆಗ್ಬಿಡ್ತಾ? ಇರಿ ಇಂಜಿನ್ ಆಫಲ್ಲಿ ಐತಲ್ಲ, ಇಲ್ಲಿ ರಕ್ತ ಬರ್ತೈತೆ ನೋಡಿ. ಬಾಳೆ ಎಲೆ ಊಟ ಕುಂದಾಪುರದಲ್ಲಿರೋದು. ಕುಂದಾಪುರದಿಂದ ಸ್ವಲ್ಪ ಆ ಕಡೆ ಹೋಗಿಲ್ಲ, ಮೇನ್ ರೋಡಲ್ಲಿ ಸಿಗುತ್ತೆ. ನೀವು ಊಟ ನೋಡ್ಕೊಬಿಡಿ, ಲಾಸ್ಟ್ ಬೀಚ್ ನೋಡ್ಕೊಬಿಡಿ. ನಾವು ಮರವಂತೆ ಬೀಚ್ಗೆ ಟಾಟಾ ಬಾಯ್ ಹೇಳೋ ಸಮಯ ಆಯಿತು. ಫ್ಯೂಯಲ್ ಹಾಕ್ಸ್ಬೇಕು ನಾನು. ಹಿಂಗಂತೇನೆ ಯೂಟರ್ನ್ ಅಲ್ವಾ? ಹಾಂ, ಮಕ್ಕರ ಆಗ್ಬಿಟ್ನಾ ಗುರು? ಸ್ಟ್ರೈಟಾ? ಬನ್ನಿ ನೋಡೋಣ. ಯೂಟರ್ನ್ ಅಲ್ವಾ? ಸರಿ ಆಯಿತು. ನೀನು ಬರ್ತಾ ನಾನು ನೋಡ್ದೆ, ನೀನು ನಿಧಾನಕ್ಕೆ ಹಾಂ ಅಲ್ಲಿ ದೂರ ಹೋದ್ಮೇಲೆ ಇನ್ನೇನು ಕೇಳಿಸ್ತದೆ ಆರಾನು. ತಿರ್ಗಾ ಇವಾಗ ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ವಿ ಅದೇ ರೂಟಲ್ಲಿ. ನಾನು ಏನಪ್ಪ ಅಂತ ಗಾಬರಿ ಆಗೋದೆ, ಏನು ಹೇಳಿ. ಅದಕ್ಕೆ ಅಲ್ಲಿಂದ ಹೋಟ್ಲು ನೋಡ್ಕೊಂಬಂದು, ಯಾವುದೂ ಹೋಟ್ಲು ಇರಲಿಲ್ಲ. ತಿರ್ಗಾ ಹೋಟ್ಲು ನೋಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಬ್ರೇಕ್ಫಾಸ್ಟ್ ಅಂತ ಲಂಚ್ ಮಾಡಬೇಕು. ಏನು ಹೇಳಿ, 2 ಕಡೆ ಸಮುದ್ರ. ಮರವಂತೆ ಬೀಚು ಸಖತ್ತಾಗಿತ್ತು. 2 ಕಡೆ ಬೀಚ್. ಇವಾಗ 2 ಪಾಯಿಂಟ್ ನೋಡಿ, ಆವಾಗಲೇ 3 ಪಾಯಿಂಟ್ ಇತ್ತು. ಸೊ 2 ಪಾಯಿಂಟು 42 ಕಿಲೋಮೀಟ್ರು ಅಂತ ತೋರಿಸ್ತಾ ಇತ್ತು. ಇನ್ನೂ ಒಬ್ಬೊಬ್ಬ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಣ್ಣ ಫ್ಯೂಯಲ್ ಅಂತ ತೋರಿಸ್ತಾ ಇದ್ದಾನೆ. ಆಯ್ತು ಬಿಡು, ಹಾಕ್ಸ್ತೀನಿ ಪೆಟ್ರೋಲು ನಿನಗೆ. ನಮ್ಮ ಪಯಣ ಇವಾಗ ಬೆಂಗಳೂರು. ಆ್ಯಕ್ಚುಲಿ ನಾನು ಬೆಂಗಳೂರು. ಸೊ ಅವರು ಹಾಸನ ಇರೋದ್ರಿಂದ ಅವರಲ್ಲೇ ಬ್ರೇಕ್ ಹಾಕ್ತಾರೆ, ನಾವು ಮುಂದೆ ಹೋಗ್ಬೇಕು. ನಾವೇ ಜಾಸ್ತಿ ಕಿಲೋಮೀಟ್ರ್ ಹೊಡಿಬೇಕು, ಏನು ಹೇಳಿ. ಸೊ ಬಿಸಿಲು ಬಂತು ತಿರ್ಗಾ ಗುರು. ಅದು ಯಾವಾಗ ಮಳೆ ಬರುತ್ತೋ, ಅದು ಯಾವಾಗ ಬಿಸಿಲು ಬರ್ತದೋ ನೋಡಿ ಏನು ಕತೆ ಅಂತ. ಸೊ ಮಳೆ ಬಂದು ಹೋಗ್ಬಿಟ್ಟೈತಿ ಇಲ್ಲ ಆಲ್ರೆಡಿ. ಒಳ್ಳೆ ವಾತಾವರಣ. ಹೆಂಗಿದೆ ನೋಡಿ. ಫಸ್ಟು ಹೋಟ್ಲು ಹುಡುಕ್ಬೇಕು. ಒಳ್ಳೇದು ಹೋಟ್ಲು. ಸಾಧ್ಯ ಆದರೆ ಎಲ್ಲರೂ ಹೋಗ್ತೀವಿ, ಇಲ್ಲ ಅಂದರೆ ಹಿಂಗೆ ಜೂಟು. ಫುಲ್ ಟ್ಯಾಂಕ್ ಹಾಕೋ ಸಮಯ ನೋಡ್ಕೊಂಡು ಹಾಕಿ. 102.81 ಪೈಸೆ. 8 ಲೀಟ್ರ್ ಆಗುತ್ತಾ? ಇಲ್ಲೊಂಚೂರು ಗನ್ ಎತ್ತಿ ಗೊತ್ತಾಗುತ್ತೆ. 8-9 ಲೀಟ್ರ್ ಮಾಡೋಕ್ಕಾಗತ್ತಾ? ಆಗಲ್ಲ. 880. ಓಕೆ. ಸೂಪರ್ ಬಿಡಿ, ಸಾಕು. 880 ಕಾರ್ಡ್. 180, 8.5 ಲೀಟ್ರು. ಮಳೆ ಜೋರಾಯಿತು. ಓಕೆ, ಥ್ಯಾಂಕ್ಸ್. ಜಾಕೆಟ್ ಹಾಕಿಬಿಡ್ತೀನಿ ಇವಾಗಲೇ, ರೈನ್ ಜಾಕೆಟು. A few moments later. ಬಾಳೆ ಎಲೆ ಊಟ ಸೂಪರಾಗಿತ್ತು. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೀವು ನೆಕ್ಸ್ಟ್ ಟೈಮು ಇದು ಕುಂದಾಪುರದಲ್ಲಿರೋದು. ಕುಂದಾಪುರದಿಂದ ಸ್ವಲ್ಪ ಆ ಕಡೆ ಹೋಗಿಲ್ಲ, ಮೇನ್ ರೋಡಲ್ಲಿ ಸಿಗುತ್ತೆ. ನೀವು ಮರವಂತೆ ಬೀಚ್ ಕಡೆಯಿಂದ ಬಂದರೆ ಕುಂದಾಪುರ ಬ್ರಿಡ್ಜ್ ಆದಮೇಲೆ ಇಲ್ಲಿ ಬರುತ್ತೆ. ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಶಿರಡಿ ಘಾಟ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಬಟ್ ಟೈಮ್ ಬಂದು ಆ್ಯಕ್ಚುಲಿ 2:15. ಸೊ ಬನ್ನಿ ಹೋಗೋಣ. ಬನ್ನಿ. ಟಾಟಾ ಬಾಯ್ ಕುಂದಾಪುರ. ಮೇನ್ ರೋಡಿಗೆ ಬಂದು ಮಳೆ ಅಲೆ ಬಂದು ತಿರ್ಗಾ ನಿಂತು ಹೋಗಿದೆ. ಯಾವಾಗ ಬರುತ್ತೆ ಯಾವಾಗ ಬರಲ್ಲ. ಟಾಟಾ. ಬನ್ನಿ ಹೋಗೋಣ. ಏನಪ್ಪ ಪ್ಲ್ಯಾನು ಏನಾಯಿತು ಅಂದರೆ ಮಳೆ ಬರೋದು ಆ ಥರ ಆಗ್ತಾಯಿತ್ತು. ನಮಗೂ ಏನೂ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಏನೋ ಕಾಂತಾರ ಶೂಟಿಂಗ್ ಸ್ಪಾಟು ಅವು ಇವು ಹೋಗೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಟೈಮುಕ್ಕಿಂತ ನಮ್ಮದು ಪ್ಲ್ಯಾನಿಂಗು ಮಳೆ ಎಲ್ಲ ಹದಗೆಡಿಸ್ಬಿಡ್ತು. ಮಳೆ ಇವಾಗ ತಾನೇ ಊದೋಗೈತೆ. ಮಳೆ ಸರಿಯಾಗಿ ಇದಾಗಲಿಲ್ಲ. ಆದ್ದರಿಂದ
ಹೋಗ್ತಾ ಇದ್ದೀವಿ ಶಿರ್ಡಿ ಘಾಟ್ ಮೇಲೆ ಮನೆಗೆ. ಬನ್ನಿ ನೋಡೋಣ, ಬೆಂಗಳೂರಿಗೆ ಹೋಗೋಣ. ಸೊ ಇವಾಗ ಗಾಡಿ ಆಲ್ರೆಡಿ 525 ಕಿಲೋಮೀಟ್ರ್ ಓಡೈತೆ. ಆಲ್ಮೋಸ್ಟ್ 1000 ಚಿಲ್ಲರೆ ಆಗೋಯ್ತದೆ. 500 ಹೊಡಿಬೇಕಲ್ಲ ಗುರು, ಏನು ಹೇಳಿ. ಮಂಗಳೂರು 48, ಕಾಸರಗೋಡು 96 ಕಿಲೋಮೀಟ್ರ್ ಗುರು. ತಿರ್ಗಾ ಮಂಗ್ಳೂರಿಗೆ ಹೋಯ್ತಲ್ಲ, ನಾವು ಲೆಫ್ಟ್ ತೊಗೊಬಿಡ್ತೀವಿ ಆ ಕಡೆ ಶಿರ್ಡಿ ಹತ್ರ. ಮಂಗ್ಳೂರಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡು ನೋಡೋಣ ಹೆಂಗಾಗುತ್ತೆ ರೋಡು, ಕಡಿಮೆ ಹೆಂಗಾಗುತ್ತೆ ಹಂಗೆ ಹೋಗ್ತೀವಿ. ಇಷ್ಟು ಹೊಗೆ ಬರ್ತೈತೆ ನೋಡಿರಿ, ಏನು ಅಂತ ಗೊತ್ತಿಲ್ಲ. ಯಾವುದು ಫ್ಯಾಕ್ಟ್ರಿ ಕಾಣ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ ಕಾಣ್ತಾ ಆಯ್ತಾ, ಯಾವುದೋ ಫ್ಯಾಕ್ಟ್ರಿ ಥರ ಆಯ್ತಪ್ಪ, ಏನು ಅಂತ ಗೊತ್ತಿಲ್ಲ. ಹೇಳಿ, ಮಳೆ ಇಲ್ಲ ಆ ಸೈಡು, ಮಳೆ ಜಾಸ್ತಿ. ಇವಾಗ ಮಳೆ ನಿಂತಿದೆ, ಮಳೆ ಇಲ್ಲ. ಯಾವಾಗಲಿಂದ ಒಂದೇ ಸಮ ಹೊಡಿತಾ ಇದ್ದೀವಿ, ಮಳೆ ಸದ್ಯಕ್ಕೆ ಸಿಕ್ಕಿಲ್ಲ. ಹಿಂಗೆ ಇದ್ದರೆ ಚೆಂದ. ಎಷ್ಟು ಬೇಗ ಶಿರ್ಡಿ ಘಾಟ್ಗೆ ಹೋಗ್ತೀವೋ ಮುಗಿಸ್ತೀವೋ ಅನ್ನಂಗೆ ಆಗೈತೆ. ಏನು ಹೇಳಿ, ರೋಡು ಬರ್ಬೇಕಾದ್ರೆ ನೋಡಿದ್ರೆ ಅದೇ ರೋಡಲ್ಲಿ ವಾಪಸ್ಸು ಗಾಳಿ ನೋಡಿದ್ರು, ಅದೇ ರೋಡಲ್ಲಿ ವಾಪಸ್ಸು ಹೋಗಬೇಕು. ಏನು ಮಾಡೋದು, ಏನು ಹೇಳಿ. ಹೋಗೋಣ ಬನ್ನಿ. ಇನ್ನು ಒಳ್ಳೆ ಮೈಲೇಜು, ಒಳ್ಳೆ ಹಾಗೆ ಮೇಂಟೈನ್ ಮಾಡಿದ್ದೀನಿ ಗಾಡಿನ. ನಾನು ಓಡಿಸೋದು ಹಂಗೆ ಓಡಿಸ್ತೀನಿ, ಒಳ್ಳೆ ಮೈಲೇಜ್ ಇದೆ, ಚೆನ್ನಾಗಿ ಬರುತ್ತೆ. ಸ್ಮೂತ್ ಅಲ್ವಾ, ಸ್ಮೂತಾಗಿ ಸುಮ್ಮನೆ ಎಲ್ಲ ಎಕ್ಸಿಲೇಟರ್ ಕೊಡಲ್ಲ, ಒಳ್ಳೆ ಸ್ಮೂತಾಗಿ ಕ್ಲಚ್ಚು ಗೇರು ಒಳ್ಳೆ ಹ್ಯಾಂಡ್ಲಿಂಗ್ ಮಾಡ್ತೀನಿ. ಸೊ ಹಾಗಾಗಿ ಮೈಲೇಜ್ ಎಷ್ಟು ಬರ್ತೈತೆ. ಸುಮ್ಮನೆ ಎಲ್ಲ ಬ್ರೇಕ್ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಅಂತೂ ಕತ್ತೆಲ್ಲ ನಾವು ಓದ್ಕೊಂಬಿಡ್ತು. ಸ್ವಲ್ಪ ಹೊತ್ತು ಎಷ್ಟು ತಗೊಳ್ಳೋಣ ನೀರಪ್ಪ. ಟೈಮ್ ಬಂದು 3:45, ಉಡುಪಿ ಟೋಲ್ ಹತ್ರ ಇದ್ದೀವಿ. ಏನಂತ ಹೇಳಿದ್ರೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ನೀರಿಗಿರು ಕುಡ್ಕೊಂಡು ಇವಾಗ ನಾನ್ ಸ್ಟಾಪ್ ಹಾಸನ 187 ಏನೋ 82 ಏನೋ ಇದೆ. ಸೊ ಇಲ್ಲಿಂದ ಬನ್ನಿ ಹೋಗೋಣ. 192 ಕಿಲೋಮೀಟರ್ ಹೊಡಿಬೇಕಲ್ಲ ಗುರು. ಇನ್ನು ಹೊಡಿಯೋದು ಯಾವಾಗ ಹೇಳಿ. ಅಯ್ಯೋ ದೇವರೇ, ಘಾಟ್ ಸೆಕ್ಷನ್ ಬೇರೆ. ಮೇನ್ ರೋಡಲ್ಲಿ ಹೊಡೆದ್ಬಿಡೋದು, ಘಾಟ್ ಸೆಕ್ಷನಲ್ಲೇ ಭಾರಿ ಹಿಂಸೆ ಗುರು. ಏನು ಹೇಳಿ, ಡೈರೆಕ್ಟ್ ಮಂಗ್ಳೂರಿಗೆ ಬಂದೀವಿ ನೋಡ್ರಪ್ಪ. ಸೊ ಈಗ ಮಂಗಳೂರು ಸಿಟಿ ಒಳಗಡೆ ಹೋಗಲ್ಲ, ನಾವು ಹಿಂಗೆ ಲೆಫ್ಟ್ ತಗೊಂಡು ಹೋಗ್ತಾ ಇರ್ತೀವಿ. ಮಂಗಳೂರಿಗೆ ಮತ್ತೊಮ್ಮೆ ದರ್ಶನ ಕೊಟ್ಟಿದ್ದೀವಿ. ಮಂಗಳೂರು ಟಾಟಾ ಬಾಯ್ ಬಾಯ್. ಏನು ಹೇಳಿ, ಮಂಗಳೂರು ಮತ್ತೆ ಬರೋಣ ಮಂಗಳೂರಿಗೆ. ಮಂಗಳೂರಲ್ಲಿ ಎಲ್ಲ ನೋಡಿ ಸಿಟಿ ನೋಡ್ರಪ್ಪ. ಮಂಗಳೂರು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಾವು ಬಂದಾಗ ಏನೇನಾಗಿರುತ್ತೋ ಏನು ಕತೆಯೋ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಏನು ಹೇಳಿ, ಜೀವನದಲ್ಲಿ ಏನು ಮಾಡ್ತೀರಾ, ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ. ಅದೇ ಲೈಫು, ಬರೀ ಅದೇ ಟ್ರಾಫಿಕ್ಕು, ಅದೇ ಕೆಲಸ, ಅದೇ ಇದು. ಏನು ಹೇಳಿ, ಸ್ಕಿಡ್ ಆಗ್ಬಿಡ್ತಾ. ಇರಿ ಇಂಜಿನ್ ಆಫಲ್ಲಿ ಐತಲ್ಲ, ಮಾಡಿದ್ರಾ? ಯಾಕಂಕಲ್ ಸ್ಕಿಡ್ ಆಯ್ತಾ? ಕೆಟ್ಟೈತೆ ಎಲ್ಲರೂ? ಅಯ್ಯೋ, ಕುಚ್ನಾಯಿ ಹೋಗಿಯಾ? ಇಲ್ಲಿ ರಕ್ತ ಬತ್ತೈತೆ ನೋಡಿ. ಆರಾಮಾಗಿರಿ, ಏನಾಗಿಲ್ಲಲ್ಲ. ಹಾಂ, ಹೆಲ್ಮೆಟ್ ಇರೋದಕ್ಕೆ ಸೇಫು ಅಲ್ವಾ. ನೀರಿದ್ರೆ ಕೊಡೋಣ. ನೀರು ಕುಡಿತೀರಾ? ಪರವಾಗಿಲ್ವಾ? ಆರಾಮಾಗಿ ಹೋಗಿ. ಮುಂದೆ ಬ್ರೇಕ್ ಹಿಡಿಬೇಡಿ. ಫ್ರಂಟ್ ಬ್ರೇಕ್ ನೈ ಕರ್ನ. ಹುಷಾರು, ಆರಾಮಾಗಿ ಹೋಗಿ. ಅವರು ಫ್ರಂಟ್ ಬ್ರೇಕ್ ಹಿಡಿದ್ರು ಅನಿಸುತ್ತೆ, ಸ್ಕಿಡ್ ಆಗ್ಬಿಟ್ರು. ಕೇಳೋಣ, ಏನಾದರೂ ಆಗಿದೆ. ಆರಾಮ ಹುಷಾರಾಗಿ ಹೋಗ್ಬೇಕು. ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ರು ಗುರು. ಆರಾಮಾಗಿ ಹೋಗಿ ಅಂಕಲ್, ಆರಾಮಾಗಿ ಹೋಗಿ. ಹಾಂ ಅಪ್ಪ ನೋಡಿ, ಎದುರುಗಡೆನೆ ಅಷ್ಟು. ಆ ರೋಡ್ ಬೇರೆ ತಾರ್ ರೋಡಲ್ಲ, ಸರಿಯಾಗಿ ಬಿದ್ದರು ಮಾತ್ರ ಸದ್ಯಕ್ಕೆ ಅವರು ಸ್ಲೋ ಅಲ್ಲಿ ಇರೋದಕ್ಕೆ ಬಚಾವು. ಸೊ ನೀವು ಅಷ್ಟೇ, ಹೆಲ್ಮೆಟ್ ಅಂತೂ ಇಲ್ದಲೇ ಹೋಗಲೇಬೇಡಿ ಗುರು.
ಆದಷ್ಟು ನೀವು ಲೋಕಲಲ್ಲಿ ಯೂಸ್ ಮಾಡ್ತಾಯಿದ್ರು ಆದಷ್ಟು ಹೆಲ್ಮೆಟ್ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆದಷ್ಟು ನಾವು ಲೋಕಲಲ್ಲಿ ಹಾಕ್ಕೊಳ್ಳಲ್ಲ, ಆದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತೀನಿ, ಬೇರೆ ಏನಿಲ್ಲ. ಸ್ಕೂಟ್ರ್ಗಳಲ್ಲಿ ಫ್ರಂಟ್ ಬ್ರೇಕ್ ಎಲ್ಲ ಹಿಡಿಯೋಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟಾಗಿ ಆರಾಮಾಗಿ ಓಡಿಸಿ. ಫ್ರಂಟ್ ಬ್ರೇಕ್ ಹಿಡಿದ್ರೆ ಸ್ಕಿಡ್ ಆಗುತ್ತೆ. ಸೊ ನೀವು ಅಷ್ಟೇ. ಸರಿ, ನೋಡೋಣ ಮುಂದೆ ನಮ್ಮ ಪ್ರಯಾಣ ಮುಂದೆ ಸಾಗುತ್ತಾ ಇದೆ, ಹೋಗೋಣ. ಹೆಲ್ಮೆಟ್ ಇಲ್ಲ ಅಂದಿದ್ರೆ ತಲೆಗೆ ಸೊರ್ರಿಯಾಗಿ ಏಟ್ ಆಗೋದು ಮಾತ್ರ. ದೇವ್ರ ದಯ ಹೆಲ್ಮೆಟ್ ಹಾಕಿದ್ರು, ಅದು ಕ್ಲಿಪ್ಪು ಕೆಳಗಡೆ ಇವರು ಕ್ಲಿಪ್ ಹಾಕಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಅದು ಸ್ವಲ್ಪ ಮೇಲೆ ಬಂತು, ಅದಕ್ಕೆ ಸ್ವಲ್ಪ ಏಟಾಯಿತು. ಅಂಕಲ್ ಈ ವಿಡಿಯೋ ಏನಾರು ನೋಡ್ತಾ ಇದ್ರೆ ಹುಷಾರು ಅಂಕಲ್. ಬನ್ನಿ ಹೋಗೋಣ, ನಮ್ಮ ಪ್ರಯಾಣ ಮುಂದಕ್ಕೆ ಹೋಗ್ತಾ ಇರೋಣ. ಟೈಮ್ ಬಂದು ಎಷ್ಟಾಗೈತೆ? 4:45 ಅಲೆಯ 4:15 4:30. ಬನ್ನಿ ಹೋಗೋಣ. ಹೆಂಗಿದೆ ನೋಡು ಗುರು, 3-4 ನೋಡಿದೆ ಗುರು ನಾನು ಇಂಥ ಗಾಡಿಯ. ಹೆಂಗಿದೆ ನೋಡಿ, ಹಂಗೆ ಹಿಂದೆಗಡೆ ಲೈಟ್ ಹಾಕ್ಕೊಂಡು ಸುಯ್ ಅಂತ ಹೋಯ್ತೈತೆ. ಇವಾಗ ಮುಂಚೆ ಇದ್ರೆ ಫಾರಿನಲ್ಲಿ ಜಾಸ್ತಿ, ಇವಾಗ ಇವರು ತಗೋತಾ ಇದ್ದಾರೆ. ಒಂದೊಂದು ಗಾಡಿ ಅಪ್ಪ ಹೆಂಗೈತೆ ನೋಡಿ, ನೋಡಿದ್ರೆ ಭಯ ಆಗ್ಬೇಕು, ಹಂಗೈತೆ ಗಾಡಿ ಮಾತ್ರ. ಸಖತ್ತಲ್ಲ, ಹೋಗ್ಲಿ ಸಖತ್ತಲ್ಲ, ಹೆಂಗಿದೆ ನೋಡಿ ಹಂಗೆ. ಭಯ ಆಗೋ ಥರನೇ ಐತೆ ಗುರು, ಹಂಗೈತೆ ಸೈಕಾಗಿ. ಇಲ್ಲಿ ನಿನ್ನೆ ಲಾಸ್ಟ್ ವಿಡಿಯೋ ಅನಿಸುತ್ತೆ, ಫಸ್ಟು ಬರಬೇಕಾದ್ರೆ ವರ್ಸ್ಟು ರೋಡ್ ಅಂದರೆ ವರ್ಸ್ಟು ರೋಡು. ಇವಾಗ ಅದ್ರ ಮೇಲೆ ಹೋಗ್ಬೇಕು ಫಸ್ಟು, ಅದಾದಮೇಲೆ ಶಿರಡಿ ಘಾಟ್ ಸಿಗೋದು ಗುರು. ಯಪ್ಪ ರೋಡ್ಗೆ ಹೋಗ್ಬೇಕಾ ಇವಾಗ? ಏನೋ ಮಾಡ್ದೇನವ್ರು, ಅದು ಎಷ್ಟು ವರ್ಷದಿಂದ ಮಾಡ್ದವ್ರಂತೆ ಗುರು. ಕಚ್ಚಡ ರೋಡು, ಅರ್ಧ ಸಿಕ್ಕಾಪಟ್ರೆ ಅಲ್ಲಲ್ಲೇ ಟ್ರಾಫಿಕ್ಕು. ಒಳಗಡೆ ಹೋಗ್ತಾ ಇದ್ದೀವಿ, ನೋಡಬೇಕು ಹೆಂಗಿದೆ ಇವಾಗ ಅಂತ. ಓಹೋ ಸ್ಟಾರ್ಟಿಂಗ್ಗೆ ದರ್ಶನ. ಅಬೋಗೋ ಇವಾಗ ನೋಡಿ ಹತ್ತುತ್ತಾ ಇದ್ದೀವಿ. ಇನ್ಮೇಲೆಲ್ಲ ಬರೀ ಹತ್ತದೇ. ಏನು ಹೇಳಿ, ಇಲ್ಲಿ ಪೆಟ್ರೋಲ್ನ ಕುಡ್ದಾಕ್ಬಿಡುತ್ತೆ. ಪರವಾಗಿಲ್ಲ, ನಾವು ಓಡಿಸೋ ಇದಕ್ಕೆ ಸುಮ್ಮನೆ ಎಲ್ಲ ಕುಡಿಸಲ್ಲಮ್ಮ ನಾವು. ಬನ್ನಿ ನೋಡೋಣ. ಓಡಾಗ್ತಾ ಇದೆ ಇನ್ನು ಬೇಜಾನ್ ಕಡೆ. ಹಿಂಗೆ ಪ್ಯಾತೆ ಅರ್ಧ ಮಾಡ್ತಾರೆ, ಅರ್ಧ ಇದಾಗೈತೆ, ಸೊ ಬ್ಯಾಟ್ರಿ ಬೇರೆ ಲೋ ಆಗಿದೆ. ಏನು ಜಾಸ್ತಿ ವೀಡಿಯೋಲ್ಲಿ ಮಾಡೋಕ್ಕೆ ಹೋಗಲ್ಲ. ಸೊ ನೈಟ್ ಟೈಮು. ಸೊ ನೋಡೋಣ, ಎಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಇದ್ದರೆ ಮಾಡ್ತೀನಿ. ಬಟ್ 3% ಬೇರೆ ಇದೆ, ಸೊ ಚಾರ್ಜ್ ಇಲ್ಲ. ಸೊ ನಿಮಗೆ ಮತ್ತೆ ನಾನು ಬೆಂಗಳೂರಲ್ಲಿ ಸಿಗ್ಬೋದು, ಮೋಸ್ಟ್ಲಿ ಗೊತ್ತಿಲ್ಲ ಎಲ್ಲಿ ಸಿಗ್ತೀನಿ ಅಂತ. ಸೊ ಹಾಗೆ ನೋಡ್ತಾ ಇರಿ, ಏನೋ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಳೆ ಬೇರೆ ಬರೋ ಥರ ಇದೆ, ವಾತಾವರಣ ಹೆಂಗಿದೆ ಏನೋ ಗೊತ್ತಿಲ್ಲ. ಇವಾಗ ಘಾಟ್ ಸೆಕ್ಷನ್. ಸೊ ನಾನಿವಾಗ ಆಲ್ರೆಡಿ ಇವನೇನು ಚನ್ನರಾಯಪಟ್ಟಣ ಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಬೈಪಾಸಲ್ಲಿ ನಮ್ಮಣ್ಣ ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಿತ್ತು. ಸೊ ನಾನು ಬೆಂಗಳೂರಿಗೆ ಹೋಗ್ಬೇಕಿರೋದ್ರಿಂದ ಸೊ ನಾವೇನು ಮಾಡಿದೆ, ಊಟ ಮಾಡಿರಲಿಲ್ಲ. ಸೊ ಊಟ ಅಲ್ಲೇ ಬೈಪಾಸಲ್ಲಿ ಬರ್ಗರ್ ಕಿಂಗ್ ಇದೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಇಬ್ಬರೂ ಸಪ್ರೇಟ್ ಆದೋ. ಸಿಕ್ಕಾಪಟ್ಟೆ ಮಳೆ ಬಂತು ಅಲ್ಲಿ. ಆ ಶಿರಡಿಕ್ಕಿಂತ ಮುಂಚೆ ಎಲ್ಲಿ ಇದ್ರ ಹತ್ರನೇ ಬರೋಕ್ಕಿಂತ ಮುಂಚೆನೇ ಮಳೆ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಹಾಸನ ತನಕ ಮಳೆ ಹೋಯ್ತು ಗುರು. ಮಳೆ ಸಿಕ್ಕಾಪಟ್ಟೆ. ಆ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆದೋ ಅಲ್ಲ, ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಯಿತು ಮಳೆ. ನಿಮ್ಗೆ ಯಾವಾಗ ಬ್ಯಾಟ್ರಿ ಡೌನ್ ಆಯ್ತಲ್ಲ, ಸೊ ಅಲ್ಲಿ ಇನ್ನು ಒಂದು 5-10 ನಿಮಿಷಕ್ಕೆ ಆಲ್ರೆಡಿ ಹೇಳಿದ್ನಲ್ಲ, ಮಳೆ ಅಲ್ಲಿ ತನಕ ಬಿಡಲೇ ಇಲ್ಲ, ಚಚ್ಚು ಬಿಸಾಕ್ಬಿಡ್ತು. ಸೊ ನಾವು ಅದೇ ಇದರಲ್ಲಿ ಓಡಿಸ್ಕೊಂಡು ಘಾಟ್ ಸೆಕ್ಷನಲ್ಲಿ ಹೆಂಗೋ ಬಂದು ಸೇರಿದೋ. ಸೊ ನಮ್ಮಣ್ಣ ಅವ್ರು ಹಂಗೆ ಹೋದರು. ಸೊ ನಾವಿವಾಗ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಬನ್ನಿ ಬೆಂಗಳೂರಿಗೆ ಹೋಗೋಣ. ಟೈಮ್ ಬಂದು ಇವಾಗ ಆಲ್ರೆಡಿ 11:20 ಆಗಿದೆ. ಹೊಡಿಯೋಣ ಬನ್ನಿ, ಒಂದೇ ರೋಡು, ಒಂದೇ ಸ್ಟ್ರೆಚ್ಚು, ಹೋಗ್ಬಿಡ. 3 ಲೀಟ್ರ್ ಹಾಕ್ಸ್ಬಿಡ್ತೀನಿ. ನಮ್ಮ ಮನೆಗಿನ್ನ 93 ಕಿಲೋಮೀಟ್ರ್ ಇದೆ. 3 ಲೀಟ್ರ್ ಹಾಕಬ್ರು, 3 ಲೀಟರ್. ಥ್ಯಾಂಕ್ಸ್ ಬ್ರೋ. ಸೇಬಿಟ್ಟೆ ಅಣ್ಣ ಅಲ್ಲಿಂದ ರುಬ್ಬಾಡ್ಕೊಂಡು ಬಂದೆ. ಏನು ಮಾಡೋದು, ಅಣ್ಣ ಚೆನ್ನಾಗಿ ಈರ್ಬಿಟ್ಟ. ಫೈನಲಿ ನೆಲಮಂಗಲ ಟೋಲು. ಹೌ ಮಚ್ ಟೈಮ್ ತೋರಿಸಲ್ಲ. 1:18 ಆಲ್ಮೋಸ್ಟ್. ಇಲ್ಲ 3 ಲೀಟ್ರ್ ಹಾಕ್ಸಿರೋದು, ಯಾಕಂದರೆ ನಾನು ಜಾಸ್ತಿ ಪೆಟ್ರೋಲ್ ಹಾಕಿ ನಿಲ್ಲಿಸಲ್ಲ ಆಲ್ಮೋಸ್ಟ್. ಯಾಕಂದರೆ ಇವಾಗ ಎಥೆನಾಲ್ ಅಂತಲ್ಲ, ಎಥೆನಾಲಿಂದ ಅದು ಒಳ್ಳೆಯದೇ,
ಮುಂಚೆಯಿಂದನೂ ನಾನು ಜಾಸ್ತಿ ಪೆಟ್ರೋಲ್ ಹಾಕಿ ನಿಲ್ಲಿಸ್ತಿರಲಿಲ್ಲ. ಸೊ ಅದಕ್ಕೆ 3 ಲೀಟ್ರ್ ಹಾಕ್ಸಿದ್ದೀನಿ ಸಾಕು ಅಂತ. ತುಂಬ ಪೆಟ್ರೋಲ್ ಹಾಕಿದ್ರೆ ಏನಾಗ್ಬಿಡುತ್ತೆ, ರಸ್ಟ್ ಹಿಡಿಯೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಚೆನ್ನಾಗಿ ಫುಲ್ ಬರ್ನೌಟ್ ಮಾಡಿ ಆಮೇಲೆ ನಿಲ್ಸೋದು ನಾನು. ಮುಂಚೆಯಿಂದನೂ ಹಂಗೇ. ಬಟ್ ಇವಾಗ ಇತ್ತೀಚೆಗೆ ಮಾತ್ರ ಎಥೆನಾಲ್ ಇರೋದ್ರಿಂದ, ಯಾಕಂದರೆ ನಮಗೆ ಅಷ್ಟಾಗಿ ಎಥೆನಾಲ್ ನಮ್ಗೆ ಸ್ಪೀಡು, ಭಾರತ್ ಸ್ಪೀಡು ಸಿಗಲ್ಲ ಎಲ್ಲ ಕಡೆ. ಹಾಗಾಗಿ ಏನು ಮಾಡೋದು, ಸೊ ಇದನ್ನೇ ಮ್ಯಾನೇಜ್ ಮಾಡಬೇಕು. ಏನು ನನಗೇನು ಪ್ರಾಬ್ಲಮ್ ಏನು ಕೊಟ್ಟಿಲ್ಲ, ಆದ್ರೂ ಮುಂಜಾಗ್ರತೆ ಏನು ಹೇಳಿ. ಸೊ ಹಾಗಾಗಿ ಏನು ಮಾಡ್ತೀನಿ ನಾನು, ಜಾಸ್ತಿ ಪೆಟ್ರೋಲ್ ಹಾಕಿ ನಿಲ್ಲಿಸಲ್ಲ. ಇದು ರೀಸನ್. ಈಗ ತುಂಬ ದಿನ ನಿಂತ್ಕೊಳ್ಳುತ್ತೆ. ನಾನು ರೈಡ್ಗೆ ಹೋದಾಗ ಮಾತ್ರ ನಿಂತಿರುತ್ತೆ, ಇಲ್ಲ ಅಂದರೆ ಯಾಕಂದರೆ ಡೈಲಿ ಯೂಸ್ ಮಾಡೋಕ್ಕೋಗಲ್ವಲ್ಲ ಗಾಡಿ. ಸೊ ಅದು ಪ್ರಾಬ್ಲಮ್. ಸೊ ಇವಾಗ 1:24. ಸೊ ಈ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೀರೀಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಂಗಳೂರು, ಕುಂದಾಪುರ ಮತ್ತು ಏನಂತಾರೆ ಉಡುಪಿ. ಸೊ ಎಲ್ಲ ವೀಡಿಯೋಸು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ರೈಡು ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದೆ ಮತ್ತು ನಾನು. ಸೊ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ನೈಟ್ ಆಗಿರೋದ್ರಿಂದ ಏನು ಅಂಥದ್ದೇನಿಲ್ಲ. ಸೊ ಜಾಸ್ತಿ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ, ಸುಮ್ಮನೆ ವೇಸ್ಟು. ನೋಡಪ್ಪ ಹಿಂಗೆ ಎತ್ಕೊಂಡು ಹೋಗ್ತಾವ್ರೆ. ಅಯ್ಯೋ ಏನು ಗುರು, ನಮ್ಮ ಬೈಕಿಗೆ ದಾರಿ ಎಲ್ಲಿ? ಇಲ್ಲೇ ನುಗ್ಗಿಸ್ತಾವ್ರೆ ಇವರು. ನಾವೆಲ್ಲ ಹೋಗೋದು? ವಾ, ನಾವಿಲ್ಲೇ ಹೋಗ್ತೀವಿ. ಸರಿ ಅಣ್ಣ. ಏನು ಹೇಳಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್. ನಾವು ಮನೆಗೆ ಹೋಗಿ ಮಲ್ಕೋತೀನಿ. ನಿದ್ದೆ ಇನ್ನೂ ಬಂದಿಲ್ಲ. ಸೊ ಆಲ್ಮೋಸ್ಟು ನಿದ್ದೆಗಿದ್ದೆ ಬರೋ ಚಾನ್ಸಸ್ ಇದ್ದರೆ ಯಾಕೆ ಅಲ್ವಾ, ಬೇಗ ರೀಚ್ ಆಗಿಬಿಡ್ತೀನಿ. ಇನ್ನೇನು ಮನೆಗೆ ಒಂದು 15 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀನಿ ಮನೆಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.